ಅದನ್ನ ನಮ್ಮ ಗೃಹ ಮಂತ್ರಿಗಳು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಪರಮೇಶ್ವರ್ ಅವ್ರಿಗೂ ಇನ್ನೂ ಬರಕ್ಕೆ ಹೇಳಿದ್ದೆ ನಾನು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡೋದ್ರಿಂದ ಆ ಜಿಲ್ಲೆಯ ಅಭಿವೃದ್ಧಿ ಆಯ್ತದೆ. ಆದ್ರೆ ಇದಾದ್ಮೇಲೆ ನಾನು ಹೆಗ್ಗೇರಿಗೆ ಹೋಗ್ತಾ ಇದ್ದೀನಿ. ಹೆಗ್ಗೇರಿ ಮುಗಿಸ್ಕೊಂಡು ವಸಂತ ನರಸಾಪುರಕ್ಕೆ ಹೋಗ್ತೀವಿ. ವಸಂತ ನರಸಾಪುರದ ಅನೇಕ ಇತಿಹಾಸವನ್ನು ನನ್ನ ಮಾಧ್ಯಮದ ಸನ್ಮಿತ್ರರಿಗೆ ತಾವು ದಯವಿಟ್ಟು ಅಲ್ಲಿ ಬಂದ್ರೆ ಹಲವಾರು ವಿಚಾರಗಳನ್ನ ತಮ್ಮ ಮುಂದೆಯೂ ಕೂಡ ಹಂಚ್ಕೊಳ್ತಕ್ಕಂಥ ಯೋಚನೆಯನ್ನ ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತನಾಡಕ್ ಹೋಗೋದಿಲ್ಲ. ಒಂದು ಸತ್ಯ, ರಾಜ್ಯದ ಇತಿಹಾಸದಲ್ಲಿ ನನಗೆ ಯಾರೋ ಇಲ್ಲಿ ಬಂದಾಗ ನೀರಾವರಿ ಬಗ್ಗೆ ಒಂದು ಕಾಗದ ಕೊಟ್ರು. ನಿನ್ನೆ ತಾನೆ ಓಳು ಕೊಬ್ಬರಿ ದರ 12.27 ಮಾಡಿದ್ದೀವಿ. 445ಕ್ಕೂ ಹೆಚ್ಚು ಒಂದು ಕ್ವಿಂಟಾಲ್ಗೆ ಜಾಸ್ತಿ ಆಗ್ತಾ ಇದೆ. ಉಂಡೆ ಕೊಬ್ಬರಿ 12 ರೂಪಾಯಿ ಮಾಡಿದ್ದೀವಿ. ಸುರೇಶ್ ಗೌಡ್ರೆ, ರಾಷ್ಟ್ರದ ಪ್ರಧಾನ ಮಂತ್ರಿಗಳು ಸಾಮಾನ್ಯ ರೈತನ ಜೀವನದ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಂಡು 15 ದಿನಗಳ ಹಿಂದೆ ನಾನು 1.5-2 ತಿಂಗಳಾಯ್ತು ನಾನು ತುಮಕೂರಿಗೆ ಬಂದು ಸುಮಾರು 27 ದಿನಗಳ ಕಾಲ ಡೆಲ್ಲಿಯಿಂದ ಈಚೆ ಬಂದಿರಲಿಲ್ಲ. ಬರ್ದೇ ಇದ್ದದಕ್ಕೆ ಕಾರಣ ಇವಾಗ ಬಡ್ಜೆಟ್ ಮಂಡನೆ ಮಾಡ್ತಕ್ಕಂಥ ಅವಕಾಶಗಳಿವೆ. ನಾವೇನು ಇವಾಗ ಉಪಯೋಗಿಸ್ಕೊತೀವಿ ಅದು ಮಾತ್ರ ನಾವು ಕೆಲಸ ಮಾಡೋದಕ್ಕೆ ಅನುಕೂಲಗಳಾಗ್ತದೆ. ಅದನ್ನು ಅರ್ಥ ಮಾಡಿಕೊಂಡು ರೈತರಲ್ಲೂ ಕೂಡ ಒಂದು ಅಲ್ಪ ಸ್ವಲ್ಪ ಶಕ್ತಿಯನ್ನು ತುಂಬತಕ್ಕಂಥ ಅದಕ್ಕೆ ಭಾರತ ಸರ್ಕಾರ ಏನೇನ್ ಮಾಡ್ಬೋದು ಅನ್ನೋದನ್ನ ನಾವು ಮಾಡ್ತಾ ಇದ್ದೀವಿ. ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇನೆ, ಯಾವುದೇ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ವಿಶ್ವಾಸ ಪೂರ್ವಕವಾಗಿ ಕೆಲಸವನ್ನು ಮಾಡಿದ್ರೆ ಇನ್ನು ಏನೆಲ್ಲವನ್ನು ಕೂಡ ನಾವು ಮಾಡೋದಕ್ಕೆ ಅವಕಾಶಗಳಿದೆ. ಅದನ್ನ ಮಾಡ್ತಕ್ಕಂಥ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಇನ್ನೊಂದಷ್ಟು ಮನವರಿಕೆ ಆಗ್ತಕ್ಕಂಥದ್ದನ್ನ ನಾವು ಮಾಡಬೇಕಾಯ್ತದೆ. ಆ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಪಂಡಿತ್ನಹಳ್ಳಿಯ ಗೇಟು ಸುಮಾರು 22-23 ಕೋಟಿ, ಅದು ಮುಗಿಯೋದ್ರೊಳಗಡೆ 30-35 ಕೋಟಿ ಆಯ್ತದೆ ಗೌಡ್ರೆ. ಒಂದು ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ಕೆಲಸ ಕಾರ್ಯಗಳು ಮಾಡುವಾಗ ಸಣ್ಣ ಪುಟ್ಟ ಅಡೆತಡೆಗಳು ಆಗ್ತವೆ. ಎಲ್ಲ ಒಂದ್ ಕಡೆ ಅದನ್ನ ನೀವು ಉಮೇಶ್ ಅವರೇ, ನೀನು ಇನ್ನು ಎಷ್ಟು ವರ್ಷ ಇದೆ ನಿಮ್ ಪಂಚಾಯತಿ? 2 ತಿಂಗಳದಿಂದ ಹಂಗಾರೆ ಕಷ್ಟ ಬಿಡು ನೀನು. ಮತ್ತೆ ಇನ್ಯಾರೋ ಬರ್ಬೇಕಾಯ್ತದೆ. ಅವನೇ ಬರ್ತಾನ? ಆಯ್ತಪ್ಪ, ನನ್ಗೆ ಇನ್ನೂ ಖುಷಿ ಆಯ್ತದೆ. ಅದು ಒಂದು ನಿಮ್ಮಲ್ಲಿ ಹೇಳ್ತೀನಿ, ಕೆಲಸಗಾರರನ್ನ ಸಾರ್ವಜನಿಕ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡೋದನ್ನ 2 ಸಾರಿ ಅಲ್ಲ 10 ಸಾರಿ ಗೆಲ್ಸಿದ್ರು ಕೂಡ ನಮ್ಗೆ ತೊಂದರೆ ಇಲ್ಲ. ಹೊಡಿರಯ್ಯ ಜೋರಾಗಿ ಚಪ್ಪಾಳೆ. ಅಯ್ಯೋ ಏನ್ರಯ್ಯ ನಿಮ್ ಕತೆ? ಆ ಸುರೇಶ್ ಗೌಡ ಹೆಂಗವನೋ ನೀವು ಹಂಗೆ ಇದ್ದೀವಿ. ಹಂಗಾಗಿ ಒಂದು ತಿಳ್ಕೊಳ್ಳಿ, ದೇಶ ವಿಶಾಲವಾಗಿದೆ. ದೇಶದ ಅಭಿವೃದ್ಧಿಯಲ್ಲಿ 24x7 ಕೆಲಸ ಮಾಡ್ತಕ್ಕಂಥ ಒಬ್ಬ ಶಾಸಕ ಇದ್ದಾನೆ. ಅದು ಹೇಳ್ತಾನೆ ನನಗೆ ಪದೇ ನೀನ್ ನೇರ ಬಿಟ್ಬಿಡು, ಅದು ಬಿಟ್ಬಿಟ್ರೆ ನನ್ನ ರಾಜಕಾರಣನೇ ಇರೋದಿಲ್ಲ. ನನಗೆ ಮಾರ್ಗದರ್ಶನವನ್ನು ಕೊಟ್ಟಂತವರು, ಸಂದೇಶವನ್ನು ನೀಡಿದಂತವರು ನಮ್ಮೆಲ್ಲರ ಆರಾಧ್ಯ ದೇವ, ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು, ಪರಮ ಪೂಜ್ಯ ಬಾಲಗಂಗಾಧರ ಮಹಾಸ್ವಾಮಿಗಳವರು ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ. ಹೆಂಗ್ ಬದುಕಬೇಕು ಅನ್ನೋದು ಗೊತ್ತಿದೆ. ಆದ್ರೆ ಅರ್ಜಿ ಹಾಕೊಂಡು ಮಾತ್ರ ನಿಮ್ ಜಿಲ್ಲೆಗೆ ಬಂದವನಲ್ಲ. ಈ ಜಿಲ್ಲೆಯಲ್ಲಿ ಒಂದಷ್ಟು ಬಾರಿ ಚೆನ್ನಾಗಿ ಹೇಳ್ದ ಬೆಳಿಗ್ಗೆ ಸುರೇಶ್ ಗೌಡ, ಇಲ್ಲ ಒಂದಷ್ಟು ಚುಕ್ಕೆ ಗುರ್ತು ಬಿಟ್ಟು ಹೋಗ್ತಾ ಇದ್ದೀರಿ. ಇದ್ರ ಅವಶ್ಯಕತೆ ಇದೆ. ಕೆಲಸಗಾರ ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವನ ಕೆಲಸದಲ್ಲಿ ಇರ್ತಕ್ಕಂಥ ಗಾಂಭೀರ್ಯತೆ, ಆ ಕೆಲಸಕ್ಕೆ ಎಷ್ಟು ಮಟ್ಟಿಗೆ ಅವಶ್ಯಕತೆ, ಆ ಕೆಲಸದಿಂದ ಏನೇನು ಆಗ್ತದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ದುಡಿಮೆಯನ್ನ ಮಾಡಬೇಕಾದ್ರೆ ನನಗೆ ಪ್ರೇರಣೆಯನ್ನ ನೀಡಿದವರು ಪರಮ ಪೂಜ್ಯ ಸಿದ್ಧಗಂಗೆಯವರು, ಪರಮ ಪೂಜ್ಯ ಆದಿ ಚುಂಚನಗಿರಿಯ ಮಹಾಸ್ವಾಮಿಗಳವರು. ಆದ್ರಿಂದ ಬಂಧುಗಳೇ, ಒಂದು ಮಾತು ಹೇಳ್ತೀನಿ, ತುಮಕೂರು ಬೆಂಗಳೂರು 2 ಪಥ ಇದೆ. ನಮ್ ಡಾಕ್ಟರ್ ಪರಮೇಶ್ವರ್ ಅವರು ಮೆಟ್ರೋ ರೈಲನ್ನ ತರಬೇಕು ಅನ್ನೋ ಯೋಚನೆ ಇದೆ. ನಿನ್ನೆ ನಾನು ಫ್ಲೈಟ್ ಅಲ್ಲಿ ಬರ್ಬೇಕಾದ್ರೆ ಕಾಂಗ್ರೆಸ್ಸಿನ ಒಬ್ಬ ಮಹಾನ್ ನಾಯಕ, ಬುದ್ಧಿವಂತ ಸುರೇಶ್ ಗೌಡ ಬಂದು ನನ್ನ ಪಕ್ಕ ಕುಳಿತುಕೊಂಡು, ಏನಕ್ಕೆ ಪರಮೇಶ್ವರ್ ಅವರು ಮೆಟ್ರೋ ಬೆಂಗಳೂರಿಂದ ಅಲ್ಲಿ ತಗೊಂಡೋಗ್ತಾರೆ, ಅದರಿಂದ ಏನಾಯ್ತದೆ ಅಂತ ಮಾತನ್ನು ಕೇಳಿದ್ರು. ಅವ್ರಿಗೆ ನಮ್ಮ ಮನೆಯವ್ರ ಪಕ್ಕ ಕೂರಿಸಿ ಅವ್ರು ಕೂರ್ಸ್ಕೊಂಡು ಹೇಳಿದೆ, ಪರಮೇಶ್ವರ್ ಅವರು ಮಾಡಿರೋ ಕೆಲಸ ಉತ್ತಮವಾದದ್ದು,
ಬೆಂಗಳೂರಿಗೆ ಈಗಾಗಲೇ ಬೆಂಗಳೂರು ತುಮಕೂರು 4 ಪಥದ ರೈಲ್ವೆ ಯೋಜನೆ ಇನ್ನೇನು ಯಾವಂತಂದಿದ್ಯಪ್ಪ ರಮಾಜಿ 4 ಲೈನ್ ಕಾ ರೈಲ್ವೆ ಕಾ 4 ಲೈನ್ ಸರ್ವೆ ಆಗಿದೆ, DPR ಆಗ್ತಾ ಇದೆ. ಇನ್ನು 1 ವರ್ಷದಲ್ಲಿ ಅದು ಕೆಲಸವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಯಜಮಾನ್ರು. ಇದರಿಂದ ರೈತರಿಗೆ ಕೆಲವರಿಗೆ ಜಾಗ ಹೋಯ್ತದೆ, ಆದ್ರೆ ತುಮಕೂರು ಬೆಳೀತಾ ಇದೆ. ನಾನು ಒಂದು ಮಾತನ್ನ ಇವತ್ತು ಪಂಡಿತನಹಳ್ಳಿಯ ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಹಿರಿಯರಿಗೆ ವಿನಂತಿ ಮಾಡ್ತೀನಿ. ಯಾವುದೇ ಕಾರಣಕ್ಕೆ ನಿಮ್ಮ ಆಸ್ತಿಯನ್ನ ಪರಬಾರೆ ಮಾಡಬೇಡಿ. ದುಡ್ಡು ಕೊಡ್ತಾರೆ ಅಂತ ಅಂದ್ಬಿಟ್ಟು ಮಾರಕ್ ಹೋಗ್ಬೇಡಿ. ಅಂದ್ಬಿಟ್ಟು ಅಕ್ಯುಸೇಷನ್ಗೂ ಕೂಡ ನೀವು ಬಿಡೋದಿಲ್ಲ ಅಂತ ನಾವು ಅಭಿವೃದ್ಧಿ ಮಾಡಕ್ ಆಗೋದಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.